ಅಜ್ಜಿ ಹೋಯ್ತು. 200 ml ಎಣ್ಣೆ ಹಾಕೋತಾ ಇದ್ದೀವಿ ಫ್ರೆಂಡ್ಸ್. 4 ಪಾವ್ ಮಾಡ್ತಾಯಿದ್ದೀವಿ, 1 kg ಅಷ್ಟು ಶ್ರೀನಗರ ದೊನ್ನಿ ಬಿರಿಯಾನಿ. ಫ್ರೆಂಡ್ಸ್ ಎಣ್ಣೆ ಕಾದಿದೆ, ಈಗ ಸ್ಪೈಸೀಸ್ ಹಾಕೋತಾ ಇದ್ದೀನಿ. ಇದ್ರ ಹಿಂದೆ ನಾನೇನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್, 400 ಗ್ರಾಮ್. ಫ್ರೆಂಡ್ಸ್ ಇದು ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ 2 ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಶುಂಠಿ ಪೇಸ್ಟ್ ಹಾಕೋತಾ ಇದ್ದೀನಿ. ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕೋತಾ ಇದ್ದೀನಿ, 2 ಕಡ್ಡಿ. ಚೆನ್ನಾಗಿ ಮಸಾಲೆ ಸ್ವಲ್ಪ ಬೇಯಬೇಕು, ಹಸಿ ಮಸಾಲೆ ಸ್ಮೆಲ್ ಹೋಗಬೇಕು. ಆಮೇಲೆ ಮಟನ್ ಹಾಕೊಳ್ಳೋಣ. ಹಾಕಿ ಮಟನ್ ಹಾಕೋತಾ ಇದ್ದೀವಿ. ಮಟನ್ ಚೆನ್ನಾಗಿ ಬೇಯ್ತಾ ಇದೆ. ಇನ್ನೂ ಉಪ್ಪು ಹಾಕ್ಕೊಂಡಿಲ್ಲ, ಉಪ್ಪು ಹಾಕೋಬೇಕು, ತೋರಿಸ್ತೀನಿ ಯಾವ ಥರ ಅಂತ. ಚೆನ್ನಾಗಿ ಬೇಯಬೇಕು ಮಟನ್, ಒಂದು 20 ಮಿನಿಟ್ಸ್ ಅಷ್ಟು. ಫ್ರೆಂಡ್ಸ್ 1.5 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್. ಫ್ರೆಂಡ್ಸ್ 22 ಥರ ಗರಂ ಮಸಾಲ ಹಾಕಿ ಮಾಡ್ಕೊಂಡಿರೋಂಥ ಗರಂ ಮಸಾಲ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದೆ. 3 ಟೇಬಲ್ ಸ್ಪೂನ್ ಅಷ್ಟು. ಫ್ರೆಂಡ್ಸ್ ನೀರು ಹಾಕ್ಕೊಂಡಿದ್ದೀವಿ. ಅಕ್ಕಿಗೆ ತಕ್ಕಂತೆ ಎಷ್ಟು ಹಾಕ್ತೀವಿ ಅದು ಡಬ್ಬಲ್ಲು. 1 kg ಅಷ್ಟು ಹಾಕಿದ್ದೀವಿ, ಅಂದರೆ 4 ಪಾವ್ ಅಷ್ಟು 8 ಪಾವ್ ನೀರು ಹಾಕಿದ್ದೀವಿ. ಚೆನ್ನಾಗಿ ಬೇಯಬೇಕು ಇದು. ಉಪ್ಪು ಹಾಕೋತಾ ಇದ್ದೀವಿ, 1 ಕೈಡಿ ಅಷ್ಟು. ಚೆನ್ನಾಗಿ ಪೀಸು ಎಲ್ಲ ಬೆಂದಿದೆ, ಕುದೀತಾ ಇದೆ. ಈಗ ಅಕ್ಕಿ ಹಾಕೋಂಥ ಸಮಯ. ಜೀರಾ ರೈಸ್ ಹಾಕ್ತಾಯಿದ್ದೀವಿ. ಫ್ರೆಂಡ್ಸ್ ಇನ್ನೇನು ಆಯಿತು, ಬಿರಿಯಾನಿ ಲಾಸ್ಟ್ ಟಚಪ್ ರೆಡಿ ಇದೆ. ಬಿರಿಯಾನಿ ನೋಡಿ ಯಾವ ಥರ ಆಗಿದೆ. ಫ್ರೆಂಡ್ಸ್ ಬಿರಿಯಾನಿ ನೋಡಿ ಹೆಂಗಿದೆ, ಬಿಡಿ ಬಿಡಿಯಾಗಿ ಬಿಸಿ ಬಿಸಿ ತಿಂತಾಯಿದ್ದೀನಿ. ಹಾಂ ಎಮ್ಮಿ ಥರ ಸೂಪರಾಗಿದೆ ಫ್ರೆಂಡ್ಸ್. ಇದೇ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸೂಪರಾಗಿರುತ್ತೆ. ಶ್ರೀನಗರ ದೊನ್ನಿ ಬಿರಿಯಾನಿ ವಿತ್ ಮಟನ್.